ಪತ್ರಕರ್ತ ಮಲ್ಲಿಕಾರ್ಜುನ್ ಪಗಡೆ ವಿರುದ್ಧದ ಎಫ್ಐಆರ್ ರದ್ದುಪಡಿಸಲು ಆಗ್ರಹ. ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸುದ್ದಿಗೋಷ್ಠಿ. ಬೇಲೂರು ರಸ್ತೆ ಕಳಪೆ ಕಾಮಗಾರಿ ವರದಿ ಹಿನ್ನೆಲೆ ಪ್ರಕರಣ ದಾಖಲು. ಸುಳ್ಳು ಆರೋಪಗಳ ಮೂಲಕ ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಧಕ್ಕೆ. ರಾಜಶೇಖರ್ ಎಸ್ ಮಾತೊಳ್ಳಿ ಅಸಮಾಧಾನ. ಪಗಡೆ ವಿರುದ್ಧದ ಪ್ರಕರಣ ಷಡ್ಯಂತ್ರ, ಪವನ್ ಕುಲಕರ್ಣಿ ಆರೋಪ. ಹೌದು, ಬೇಲೂರು ರಸ್ತೆ ಕಾಮಗಾರಿಯಲ್ಲಿನ ಕಳಪೆತನ ಕುರಿತು ವರದಿ ಪ್ರಸಾರ ಮಾಡಿದ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಸುದ್ದಿ ವಾಹಿನಿಯ ಸಂಪಾದಕ, ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಗಡೆ ವಿರುದ್ಧ ಕಲಬುರಗಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ಗಳನ್ನು ರದ್ದುಪಡಿಸಬೇಕು ಎಂದು ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಆಗ್ರಹಿಸಿದರು. ನಗರದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ರಾಜ್ಯ ಉಪಾಧ್ಯಕ್ಷ ರಾಜಶೇಖರ್ ಎಸ್ ಮಾತೊಳ್ಳಿ, ಸ್ವಾತಂತ್ರ್ಯ ಭಾರತದಲ್ಲಿ ಮಾಧ್ಯಮವನ್ನ ಸಂವಿಧಾನದ 4ನೇ ಅಂಗವೆಂದು ಪರಿಗಣಿಸಲಾಗುತ್ತೆ. ಸಮಾಜದಲ್ಲಿನ ಭ್ರಷ್ಟಾಚಾರ, ಅಕ್ರಮಗಳು ಹಾಗೂ ದೀನದಲಿತರ ಸಮಸ್ಯೆಗಳನ್ನ ನಿರ್ಭೀತಿಯಿಂದ ಬೆಳಕಿಗೆ ತರುವ ಕೆಲಸವನ್ನ ಪತ್ರಕರ್ತರು ಮಾಡುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ನೈಜ ಘಟನೆಗಳ ಕುರಿತು ವರದಿ ಮಾಡಿದ ಪತ್ರಕರ್ತರ ವಿರುದ್ಧ ಸುಳ್ಳು ಆರೋಪಗಳನ್ನ ಹೊರಿಸಿ ಪ್ರಕರಣ ದಾಖಲಿಸಿರುವುದು ಖಂಡನೀಯ ಎಂದು ಹೇಳಿದರು. ಬೇಲೂರು ರಸ್ತೆ ಕಾಮಗಾರಿಯ ಕಳಪೆ ಗುಣಮಟ್ಟದ ಕುರಿತು 2026ರ ಜೂನ್ 13ರಂದು ಪ್ರಸಾರಗೊಂಡ ವರದಿಯ ಹಿನ್ನೆಲೆಯಲ್ಲಿ ಪಗಡೆಯವರು ₹1 ಲಕ್ಷ ಬೇಡಿಕೆ ಇಟ್ಟಿದ್ದಾರೆ ಎಂದು ಆರೋಪಿಸಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣವು ಪತ್ರಕರ್ತರ ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನವಾಗಿದೆ ಎಂದು ಸಂಘದ ಪದಾಧಿಕಾರಿಗಳು ಆರೋಪಿಸಿದರು. ಪತ್ರಕರ್ತ ಮಲ್ಲಿಕಾರ್ಜುನ್ ಪಗಡೆ ಅವರ ವಿರುದ್ಧ ದಾಖಲಿಸಿರುವ ಎಫ್ಐಆರ್ ಅನ್ನ ತಕ್ಷಣ ಹಿಂಪಡೆಯಬೇಕು, ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ರಾಜಶೇಖರ್ ಎಸ್ ಮಾತೊಳ್ಳಿ ಎಚ್ಚರಿಕೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ರಾಜಶೇಖರ್ ಎಸ್ ಮಾತೊಳ್ಳಿ, ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ. ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಕಲ್ಯಾಣ ಕರ್ನಾಟಕ ಸುದ್ದಿ ವಾಹಿನಿಯ ಪ್ರಧಾನ ಸಂಪಾದಕರಾದ ಮಲ್ಲಿಕಾರ್ಜುನ್ ಪಗಡೆ ಅವರು ದಿನಾಂಕ 13/6/2026ರಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೇಲೂರ್ಕೆ ಎಂಬ ಒಂದು ಗ್ರಾಮದ ಒಂದು ರಸ್ತೆ ಕಳಪೆ ಮಟ್ಟದ ಒಂದು ಕಾಮಗಾರಿ ಕುರಿತು ಒಂದು ವರದಿ ಮಾಡಿರುತ್ತಾರೆ. ಆ ವರದಿ ಸಂಪೂರ್ಣವಾಗಿ ನೀವು ಆ ಸುದ್ದಿಯಲ್ಲಿ ನೋಡ್ಬೋದು. ಅಲ್ಲಿ ಏನೇನ್ ಡಿಫರೆನ್ಸ್ ಇದೆ, ಕಿಲೋಮೀಟರ್ದಲ್ಲಿ ಕೂಡ ಹೆಚ್ಚು ಕಮ್ಮಿ ಮಾಡಿದ್ದಾರೆ. ಅದು 2 ಕಿಲೋಮೀಟರ್ ಅಂತ ಹೇಳ್ತಾರೆ, 2 ಕಿಲೋಮೀಟರ್ ಇಲ್ಲ. ಆಮೇಲೆ ಅದು ಏನದ ಅಲ್ಲಿ ಸತ್ಯತೆ ಲೈವ್ ಆಗಿ ಎಲ್ಲೋ ಸ್ಟುಡಿಯೋದ ಕೂತ್ಕಿಶನ್ ಸುದ್ದಿ ಮಾಡಿದಲ್ಲ, ಲೈವ್ ಆಗಿ ಆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಗ್ರಾಮಸ್ಥರು ಸಾಕಷ್ಟು ಬಾರಿ ನಮ್ಮ ಮಲ್ಲಿಕಾರ್ಜುನ್ ಪಗಡೆ ಅವರಿಗೆ ಕರೆ ಮಾಡಿ ಹೇಳ್ತಾರೆ, ಸರ್ ನೋಡಿ ಇಲ್ಲಿ ಸಿಕ್ಕಾಪಟ್ಟಿ ಕಳಪೆ ಕಾಮಗಾರಿ ಮಾಡಿದ್ರೆ, ಸುಮಾರು ಲಕ್ಷಾಂಗಟ್ಲೆ ಈ ಕೋಟಿಗಟ್ಲೆ ಈ ರಸ್ತೆ ಕಾಮಗಾರಿಗೆ ದುಡ್ಡು ವೆಚ್ಚ ಮಾಡಿದ್ರೆ, ಆದ್ರೆ ಅದರ ಖರ್ಚು ಮಾಡಿರ್ತಕ್ಕಂಥ ದುಡ್ಡು ಎಷ್ಟಿದೆಯೋ ಅಷ್ಟು ಒಳ್ಳೆ ರೀತಿಯಿಂದ ರಸ್ತೆ ಕಾಮಗಾರಿ ಆಗಿಲ್ಲ ಅಂತೇಳಿ ದೂರು ನೀಡಿರ್ತಾರೆ. ಅದನ್ನು ತಿಳಿದು ದಿನಾಂಕ 13/6/2026ರಂದು ಸುದ್ದಿ ಮಾಡ್ತಾರೆ ಮಲ್ಲಿಕಾರ್ಜುನ್ ಪಗಡೆ ಅವರು. ಸುದ್ದಿ ಆದ ತಕ್ಷಣ ಅಲ್ಲಿ ಅಧಿಕಾರಿಗಳು ಏನ ಬೋರ್ಡ್ ನಲ್ಲಿ ಚೇಂಜಸ್ ಇತ್ತು, ಅಲ್ಲಿ ಸಂಪೂರ್ಣವಾಗಿ ಮೊದಲು ಏನಿತ್ತು ಅದು ಪೂರಾ ಬದಲಿ ಮಾಡ್ತಾರೆ. ಬದಲಿ ಮಾಡಿಬಿಟ್ಟು ಮತ್ತೆ ಇವ್ರ ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇವರು ಮಹೇಶ್ ರಾಮಚಂದ್ರ ಅನ್ನೋರು ಗುತ್ತಿಗೆದಾರರು. ಇವರು ನಮ್ಮನ್ನ ಈ ಸುದ್ದಿ ಆದ ತಕ್ಷಣ ಈ ಸುದ್ದಿ ಡಿಲೀಟ್ ಮಾಡಲು ₹1 ಲಕ್ಷ ನಮ್ಗೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಿ ಅಂದ್ರೆ ಸುರೇಶ್ ನರೂಟೆ ಎಂಬವ್ರ ಕೈಲಿ ಅವರು ಥ್ರೋದಿಂದ ನಮ್ಗ ₹1 ಲಕ್ಷ ಬೇಡಿಕೆ ಇಟ್ಟಾರ ಅಂತ ಹೇಳಿ ಅಂದ್ರೆ ಕಲಬುರಗಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಒಂದ್ ವೇಳೆ ಅವರು ನೀವು ನಿಮ್ಮಲ್ಲಿ ನಿಜವಾದ ನೀವು ಆ ಕಾಮಗಾರಿ ಸತ್ಯ ಇತ್ತು, ನೀವು ಮಾಡಿದ್ ಒಳ್ಳೇನೆ ಇತ್ತು ಅಂತಂದ್ರೆ ನೀವು ನಿಮಗೂ ಸಾಕಷ್ಟು ಎಲ್ಲ ಪತ್ರಿಕಾ ರಂಗಗಳು ಮತ್ತೆ ಪ್ರೆಸ್ ಮೀಟ್ ಮಾಡಿ ಹೇಳ್ತೀರಿ. ಇವರು ಈ ಪತ್ರಿಕೆದವರು, ಈ ಸುದ್ದಿ ವಾಹಿನಿದವರು ಏನ್ ಮಾಡಿರಪ್ಪ ಅಂತಂದ್ರೆ ದುಡ್ಡಿಗೋಸ್ಕರ ಸುಳ್ಳು ಸುದ್ದಿ ಮಾಡಿರತ್ತ ಹೇಳ್ಬಹುದಿತ್ತು. ನೀವು ಪತ್ರಿಕಾಗೋಷ್ಠಿ ಪ್ರೆಸ್ ಮೀಟ್ ಮಾಡಿ ಹೇಳ್ಬಹುದಿತ್ತು, ಜನರ ಮುಂದೆ ನೀವು ಹೇಳ್ಬಹುದಿತ್ತು. ಅದು ಬಿಟ್ಟು ಕಿಶಿಂದ್ರ ನೀವು ಎಲ್ಲರೇ ಈ ಪತ್ರಿಕಾ ರಂಗದ ಧ್ವನಿಯನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಿದ್ರೆ ಅನ್ಸುತ್ತೆ, ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ನೋಡ್ರಿ, ಸುಳ್ಳು ಆರೋಪ ಮಾಡಿ ₹1 ಲಕ್ಷ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳ್ತಿರಲ್ಲ, ಅದು ನೀವು ಪ್ರೂವ್ ಮಾಡ್ಬೇಕು ಇನ್ ಮುಂದೆ.
ನಾವು ಯಾವುದೇ ಕಾರಣಕ್ಕೆ ಇದೆ ಅಲ್ಲ ನೋಡಿ, ಇದು ಒಂದು ಸುದ್ದಿ ಮಾಡಿದೇವೆ ಇವಾಗ ಮಾಡಿದಾರ ಮಲ್ಲಿಕಾರ್ಜುನ್ ಪಗಡೆ ಅವರು. ಸಾಕಷ್ಟು ಈ ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಕಳಪೆ ಕಾಮಗಾರಿ ಆಗಿವೆ ಅವ್ರೆಲ್ಲರೂ ಕರೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಈಗ ಎಲ್ಲೆಲ್ಲಿ ಕಳಪೆ ಕಾಮಗಾರಿ ಸುಮಾರು 10-15 ಮಂದಿ ಕರೆ ಮಾಡಿ, ಸರ್ ನಮ್ಮಲ್ಲಿ ಕೂಡ ಇದೇ ರೀತಿ ಆಗಿದೆ, ಬನ್ನಿ ಸರ್ ಸುದ್ದಿ ಮಾಡಿ ವರದಿ ಮಾಡಿರುತ್ತೇವೆ. ಬರ್ತಕ್ಕಂತ ದಿನಗಳಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂಥ ಕಳಪೆ ಕಾಮಗಾರಿಗಳು ಎಷ್ಟು ಇದೆಯೋ ಅಷ್ಟು ಆ ಕಳಪೆ ಕಾಮಗಾರಿ ವಿರುದ್ಧ ನಾವು ಧ್ವನಿಯಂತ ಕೆಲಸ ಮಾಡ್ತೀವಿ. ನಮ್ಮ ಮಲ್ಲಿಕಾರ್ಜುನ್ ಪಗಡೆ ಅವರು ಮಾಡ್ತಾರೆ. ಅದಕ್ಕೆ ನಾವು ಎಲ್ಲರೂ ಈ ನಮ್ಮ ಸಂಘ ಇವತ್ತು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಪ್ಪಾ ಅಂತಂದ್ರೆ, ನೀವು ಎಷ್ಟೇ ಸುಳ್ಳು 10 FIR ನಮ್ಮ ಪಗಡೆ ಅವ್ರ ಮೇಲೆ ಹಾಕಿದ್ರೆ ಅವ್ರು ಹೆದರಲ್ಲ. ಅವರು ಯಾಕಂದ್ರೆ ಸತ್ಯವಂತರ, ಸುಮಾರು 10 ವರ್ಷದಿಂದ ಯಾವುದೇ ಒಂದು ಕಪ್ಪು ಚುಕ್ಕೆ ಇರ್ಲಾರ್ದೆ ಅವ್ರು ಸುದ್ದಿವಾಹಿನಿ ನಡೆಸ್ತಾ ಇದ್ದಾರೆ. ನಾವು ಹೇಳ್ತಾ ಇಲ್ಲ, ಜನರಿಗೆ ಕೇಳ್ರಿ ನೀವು ಅವ್ರು ಮಲ್ಲಿಕಾರ್ಜುನ್ ಪಗಡೆ ಹೇಗಿದ್ದಾರಪ್ಪ ಅಂತಂದ್ರೆ. ಅಂತವ್ರಿಗೆ ನೀವು ಈ ರೀತಿ ಅವರ ಧ್ವನಿಯನ್ನ ಹತ್ತಿಕ್ಕುವಂತ ಕೆಲಸ ಮಾಡಿದ್ರೆ ಎಷ್ಟು ಕಾಲಕ್ಕೂ ನಾವು ಸುಮ್ನೆ ಕೊಡಲ್ಲ. ಅವರು ಮತ್ತೆ ಪುಟದ್ ಹೇಳ್ತಾರೆ, ಮತ್ತೆ ಇಂಥ ಭ್ರಷ್ಟರನ್ನ ಹೆಡೆಮುರು ಕಟ್ಟುವಲ್ಲಿ ಅವ್ರು ಮತ್ತೆ ಗಟ್ಟಿಯಾಗಿ ನಿಂದಿರ್ತಾರೆ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಏನ್ ನಮ್ಮ ವಿರುದ್ಧ ನೀವು FIR ಮಾಡಿದ್ರಲ್ಲ, ಸುಳ್ಳು ಕೇಸ್ ಮಾಡಿದ್ರಲ್ಲ, ಅವ್ರಿಗೆ ಎಚ್ಚರಿಕೆ ಬಯಸ್ತೀನಿ. ಈ ಬರ್ತಕ್ಕಂಥ ದಿನಗಳಲ್ಲಿ ನೀವು ಸುಳ್ಳು ಕೇಸ್ ಮಾಡಿದ್ರಲ್ಲ, ನ್ಯಾಯಯುತವಾಗಿ ನಿಮ್ಮ ವಿರುದ್ಧ ಮತ್ತೆ ನಾವು ಕೂಡ ಸುಮ್ನೆ ಕೊಡೋದಲ್ಲ. ನಮ್ಮ ರಾಜ್ಯದ ಈ ನಮ್ಮ ಕಲ್ಯಾಣ ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಸಂಘದಿಂದ ಒಂದ್ ವೇಳೆ FIR ನೀವು ಹಿಂತೆಗೆದೇ ಹೋಗಿದರೆ ಇಡೀ ರಾಜ್ಯದಂತ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಈ ಪತ್ರಿಕೆ ಗೋಷ್ಠಿ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡೋಕೆ ಬಯಸ್ತೀನಿ. ಸಂಘದ ರಾಜ್ಯ ಪದಾಧಿಕಾರಿ ಪವನ್ ಕುಲಕರ್ಣಿ ಈ ಸಂದರ್ಭದಲ್ಲಿ ಮಾತನಾಡಿ, ಪಗಡೆಯವರ ವಿರುದ್ಧದ FIR ಒಂದು ಷಡ್ಯಂತ್ರವಾಗಿದೆ. ಜನಪರ ಧ್ವನಿಯನ್ನ ಕುಂಠಿತಗೊಳಿಸುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆರೋಪಿಸಿದರು. ನಮ್ಮ ರಾಜ್ಯಾಧ್ಯಕ್ಷ ಮತ್ತು ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ನ ವರದಿಗಾರರು, ಸಂಪಾದಕರು ಆಗಿರುವಂತ ಮಲ್ಲಿಕಾರ್ಜುನ್ ಪಗಡೆ ಅವರ ಮೇಲೆ ಏನು ಕಳೆದ ಜೂನ್ 13ರಂದು ಒಂದು ಸುದ್ದಿ ಆಗಿತ್ತು. ಸುದ್ದಿ ಏನಪ್ಪಾ ಅಂದ್ರೆ, ಬೇಲೂರು ಗ್ರಾಮದಲ್ಲಿ ಕಳಪೆ ಮಟ್ಟದ ಕಾಮಗಾರಿಯನ್ನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವತಿಯಿಂದ ಆಗಿದೆ ಅನ್ನೋ ಒಂದು ಸುದ್ದಿಯನ್ನು ಮಾಡಿದ್ರು ಅವರು. ಆ ಸುದ್ದಿಯಲ್ಲಿ ಸಾಕಷ್ಟು ಸತ್ಯಾಂಶಗಳಿದ್ವು. ಆ ಸುದ್ದಿಯಿಂದ ಎಚ್ಚೆತ್ತುಕೊಂಡಂತ ಏನು ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ತಕ್ಷಣ ಅದು ಎಲ್ಲ ಸಾರ್ವಜನಿಕರೇ ಮುಟ್ಟೋಗಿತ್ತು. ಇದರಿಂದ ಸಾರ್ವಜನಿಕ ವಲಯದ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಮತ್ತೆ ಇದರಿಂದ ಸರ್ಕಾರಕ್ಕೂ ಮುಜುಗರವಾಗಿತ್ತು, ಮತ್ತೆ ಇಲಾಖೆಯವರಿಗೂ ಕೂಡ ಸಾಕಷ್ಟು ತಲೆನೋವಾಗಿತ್ತು. ಇದರಿಂದ ಹೇಗಾದ್ರೂ ಮಾಡಿ ನಾವು ಬಚಾವ್ ಆಗ್ಬೇಕು ಅಂತ ಒಂದು ಉದ್ದೇಶದಿಂದ ಅಲ್ಲಿರುವಂತ ಅಧಿಕಾರಿಗಳಾಗಿರ್ಬೋದು, ಅದು ಗೊತ್ತಿಲ್ಲ ಅಧಿಕಾರಿನ ಮಾಡಿದಾರೋ ಅಥವಾ ಬೇರೆ ಸಂಬಂಧ ಇಲ್ಲದ ಅಥವಾ ಕಾಣದ ಕೈಗಳ ಕೈವಾಡ ಇದನೋ ನಮಗೂ ಗೊತ್ತಿಲ್ಲ. ಅದು ಮುಂದೆ ಸತ್ಯಾಂಶ ಬರುತ್ತೆ ಅದು ಏನಿದೆ ಅಂತ ಅನ್ನೋದು. ಆ ಇಲಾಖೆ ಅಧಿಕಾರಿಗಳು ಮತ್ತೆ ಏನು ಗುತ್ತಿಗೆದಾರರು ಸೇರ್ಕೊಂಡು ಯಾರೋ ಒಬ್ಬ ಸಂಬಂಧನೇ ಇಲ್ಲ, ಚಾನಲ್ಗಾಗಿರ್ಬೋದು ಅಥವಾ ನಮಗೆ ಇರ್ಬೋದು, ಯಾರಿಗೂ ಸಂಬಂಧನೇ ಇಲ್ಲ, ಅವನ ಪರಿಚಯನೂ ಇಲ್ಲ, ಯಾರೋ ಸುರೇಶ್ ನರುಟೆ ಅಂತ, ಅವನನ್ನ ಒಂದು ದಾಳವಾಗಿ ಇಟ್ಟುಕೊಂಡು ಪಗಡೆಯವರ ಮೇಲೆ 1 ಲಕ್ಷ ರೂಪಾಯಿ ದುಡ್ಡನ್ನ ಲಂಚವಾಗಿ ಕೇಳಿದ್ದಾರೆ ಅಂತೇಳಿ ಸುಳ್ಳು ಕೇಸನ್ನ ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರು ಸೇರ್ಕೊಂಡು ಹಾಕಿದ್ದು ಸತ್ಯಾಂಶ. ನಾನು ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಇಚ್ಛೆ ಪಡ್ತೇನೆ ಈ ಸಮಯದಲ್ಲಿ ಪೊಲೀಸ್ ಇಲಾಖೆಗೆ. ನೀವು ದೂರನ್ನು ತಗೊಂಡಿದ್ದು ಸುರೇಶ್ ಅನ್ನೋ ವ್ಯಕ್ತಿಯಿಂದ ಇಲ್ಲ, ಸಾರಿ, ಗುತ್ತಿಗೆದಾರರಿಂದ ದೂರನ್ನು ತಗೊಂಡಿದ್ದೀರಿ. ಅದರಲ್ಲಿ ಪ್ರಮುಖ ಆರೋಪಿಯನ್ನಾಗಿ ಮಾಡಬೇಕಾಗಿದ್ದು ನೀವು ಸುರೇಶ್ ನರುಟೆ ಅವರನ್ನ. ಆದ್ರೆ ನೀವು ಇಲ್ಲಿ ಮಾಡಿದ ಪ್ರಮುಖ ಆರೋಪಿ ಯಾರಪ್ಪ ಅಂದ್ರೆ ಮಲ್ಲಿಕಾರ್ಜುನ್ ಪಗಡೆ ಅವರನ್ನ ಪ್ರಮುಖ ಆರೋಪಿಯನ್ನಾಗಿ ಮಾಡಿದ್ದೇವೆ. ಹಾಗಾದ್ರೆ ಗುತ್ತಿಗೆದಾರರು ಏನೋ ಯಾವ ಒಂದು ಹೆಸರು ಹೇಳ್ತಾ ಇದಾರೆ ಆ ಸುರೇಶ್ ಅಂತೇಳಿ, ಆ ವ್ಯಕ್ತಿಯನ್ನು ಯಾಕೆ ನೀವು FIR ಮಾಡಲಿಲ್ಲ? ಅದೇ ರೀತಿಯಾಗಿ ಒಂದು ವೇಳೆ ಏನಾದ್ರೂ ನಾವು ಮಾಡುವ ವರದಿಯಲ್ಲಿ ಏನಾದ್ರು ಸುಳ್ಳು ಇದ್ದರೆ ಅಥವಾ ಏನಾದ್ರೂ ಸತ್ಯಕ್ಕೆ ದೂರವಾದಂತ ಏನಾದ್ರು ವಿಚಾರಗಳು ಇದ್ದರೆ ಅಥವಾ ಸಂಗತಿಗಳಿದ್ದರೆ ಅದನ್ನ ಖಂಡಿತವಾಗಿ ನೀವು ಸಾರ್ವಜನಿಕರ ಮುಂದೆ ಇಡಬೇಕಾಗಿತ್ತು. ಈ ರೀತಿ ಒಂದು ಸುಳ್ಳು ಪ್ರಕರಣವನ್ನ ಹಾಕಿ ಈ ಪತ್ರಿಕಾ ಒಂದು ಏನು ಸ್ವಾತಂತ್ರ್ಯ ಇದೆ ಇದನ್ನ ಕಸಿದುಕೊಳ್ಳೋದಕ್ಕೆ ನೀವು ನೋಡ್ತಾ ಇದ್ದೀರಿ ಅಂತ ಅನ್ನೋದು ನಮ್ದು ಒಂದು ಎಲ್ಲರ ಭಾವನೆ. ಹಾಗಾದ್ರೆ ಇನ್ನು ಮುಂದೆ ನಾವು ಪತ್ರಿಕೆಯವರು ಆಗಿರ್ಬೋದು ಅಥವಾ ಬೇರೆ ಒಂದು ಚಾನಲ್ಗಳು ಆಗಿರ್ಬೋದು, ಏನಾಗಿರ್ಬೋದು, ಜನಗಳಿಗೆ ಸತ್ಯವನ್ನೇ ತೋರಿಸಬಾರ್ದು. ಬರೀ ಕೇವಲ ನಿಮ್ಮ ಸುಳ್ಳುಗಳು, ಹಗರಣಗಳು ಅದೆಲ್ಲ ಮುಚ್ಚಿ ಹಾಕಿ ಬರೀ ಸುಳ್ಳನ್ನೇ ಹೇಳ್ಬೇಕಾ ಅಂತ ಅನ್ನೋದು ನಮ್ಮ ಒಂದು ಸಂಶಯ ಕಾಡ್ತಾ ಇದೆ. ಜನಗಳಿಗೆ ಬೇಕಾಗಿರೋದು ಇವತ್ತಿನ ಜಗತ್ತಿನಲ್ಲಿ ಸತ್ಯ. ನಾವ್ ಎಷ್ಟೇ ಸತ್ಯ ಮುಚ್ಚಿಟ್ರು ಕೂಡ ಅದು ಒಂದಿಲ್ಲ ಒಂದ್ ರೀತಿ ಅದು ಹೊರಗಡೆ ಬಂದೇ ಬರುತ್ತೆ. ಸೊ ಇವತ್ತು ನಾವು ಏನು ಎಲ್ಲ ಸೇರ್ಕೊಂಡು ಈ ಒಂದು ಪತ್ರಿಕಾ ಏನ್ ಹೇಳ್ತಾ ಇದ್ದೇವಲ್ಲ, ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ಮತ್ತೆ ಇದನ್ನ ನಾವು ಖಂಡಿತವಾಗಿ ಖಂಡಿಸ್ತಾನು ಕೂಡ ಇದ್ದೇವೆ. ನಾವು ಏನಪ್ಪಾ ಅಂದ್ರೆ ಮಲ್ಲಿಕಾರ್ಜುನ್ ಪಗಡೆ ಅವರ ಮೇಲೆ ಏನೋ ಇದು ಸುಳ್ಳು ಷಡ್ಯಂತ್ರದಿಂದ ಏನೋ ಒಂದು FIR ಮಾಡಿದಿರಿ, ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಬೇರೆ ಇಲಾಖೆ ಆಗಿರ್ಬೋದು ಅಥವಾ ಯಾರೋ ಕಾಣದ ಕೈಗಳಿರ್ಬೋದು, ಏನೋ ಇರ್ಬೋದು, ಅತಿ ಶೀಘ್ರದಲ್ಲಿ ನೀವು ಎಚ್ಚೆತ್ತುಕೊಂಡು ಏನು ನಿಮ್ಮ ತಪ್ಪನ್ನ ನೀವು
ತಿದ್ದುಕೊಳ್ಳದೆ ಆ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕಿ ಒಂದು ಏನು ಸ್ವಾತಂತ್ರ್ಯ ಹರಣ ಮಾಡ್ತಾ ಇದ್ರಿ ಅಥವಾ ಏನು ನಮ್ಮ ಆ ಸ್ವಾತಂತ್ರ್ಯ ಹಕ್ಕ ಅಥವಾ ಪತ್ರಿಕಾ ಹಕ್ಕು ಅಂತ ಏನ್ ಹೇಳ್ತೇವೆ ನಾವು, ಅದನ್ನ ಕಸಿದುಕೊಳ್ಳೋದಕ್ಕೆ ನೋಡ್ತಾ ಇದ್ದೀರಲ್ಲ, ಇದು ನಾವು ಸಾರಾಸಗಟವಾಗಿ ಒಪ್ಪೋದಿಲ್ಲ. ನೀವು ಇದೇ ರೀತಿ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾವು ಹೋರಾಟ ಮಾಡ್ಬೇಕಾಗುತ್ತೆ. ಮತ್ತೆ ಮಲ್ಲಿಕಾರ್ಜುನ್ ಪಗಡೆ ಆಗಿರ್ಬೋದು, ಮತ್ತೆ ಬೇರೆ ಯಾರೇ ಇರ್ಬೋದು, ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸುವಂತ ಯಾವೇ ಒಬ್ಬ ವ್ಯಕ್ತಿ ಇರ್ಬೋದು, ಮಲ್ಲಿಕಾರ್ಜುನ್ ಪಗಡೆ ಅಂತೇನಿಲ್ಲ, ಸಾರ್ವಜನಿಕವಾಗಿ ಯಾರು ಸೇವೆ ಮಾಡ್ತಿರ್ತಾರೆ ಅವ್ರ ಬಗ್ಗೆ ಯಾವ ರೀತಿ ಅಪಪ್ರಚಾರ ಆಗಿರ್ಬೋದು ಅಥವಾ ಸುಳ್ಳು ಎಫ್ಐಆರ್ ಆಗಿರ್ಬೋದು ಅಥವಾ ಏನೇ ಇರ್ಬೋದು, ಅಂತ ಒಂದು ಏನಾದ್ರೂ ಒಂದು ಕಂಡು ಬಂದ್ರೆ ನಾವು ಅಲ್ಲಿ ಮೊದಲನೇ ಸಾಲಿನಲ್ಲಿ ನಿಂತುಕೊಂಡು ನಾವು ಅದನ್ನ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳೋದಕ್ಕೆ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಪದಾಧಿಕಾರಿ ವಿಠಲ್ ಪೂಜಾರಿ ಹಾಗೂ ಕಲ್ಯಾಣ ಕರ್ನಾಟಕ ಸುದ್ದಿ ವಾಹಿನಿಯ ಕಾಳಗಿ ವರದಿಗಾರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.